ನವೆಂಬರ್ 1ರಿಂದ ನಿಮ್ಮ ಜೀವನದಲ್ಲಿ ಹಲವು ಹೊಸ ಬದಲಾವಣೆಗಳು ಆಗಲಿವೆ. ಸರ್ಕಾರದ ಹೊಸ ನಿಯಮಗಳು, LPG ದರಗಳಲ್ಲಿ ಇಳಿಕೆ, ಬ್ಯಾಂಕಿಂಗ್ ಮತ್ತು ಕ್ರೆಡಿಟ್ ಕಾರ್ಡ್ ಬದಲಾವಣೆ, ಆಧಾರ್ ಅಪ್ಡೇಟ್ ಸೌಲಭ್ಯಗಳು ಎಲ್ಲವೂ ಒಂದೇ ದಿನದಿಂದ ಆರಂಭ ಆಗ್ತಿವೆ. ಈ ನಿಯಮಗಳು ನಿಮ್ಮ ಮನೆ ಖರ್ಚು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಹಾಗೂ ಆನ್ಲೈನ್ ಸುರಕ್ಷತೆ ಮೇಲೆ ನೇರ ಪರಿಣಾಮ ಬೀರುತ್ತಿವೆ. ಹಾಗಾದರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಎಲ್ಲ 8 ಪ್ರಮುಖ ಬದಲಾವಣೆಗಳನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿ ಕೊಡುತ್ತೇವೆ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಜಿಲ್ಲೆ ಯಾವುದು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ. ಸೊ ಮೊದಲು ಸಿಹಿ ಸುದ್ದಿಯಿಂದ ಸ್ಟಾರ್ಟ್ ಮಾಡೋಣ. LPG ಬಳಕೆದಾರರಿಗೆ ಭರ್ಜರಿ ಸಿಹಿ ಸುದ್ದಿ. ಹೌದು, ಸರ್ಕಾರ ನವೆಂಬರ್ 1ರಿಂದ LPG ಸಿಲಿಂಡರ್ ದರಗಳಲ್ಲಿ 250 ರೂಪಾಯಿಯಷ್ಟು ಇಳಿಕೆ ತರಲಿದೆ. ಹೌದು, 14.2 kg ಸಿಲಿಂಡರ್ ಬೆಲೆಯಲ್ಲಿ ಈ ಬದಲಾವಣೆ ಜಾರಿಗೆ ಬರುತ್ತದೆ. ಉಜ್ವಲ್ ಯೋಜನೆಯ ಫಲಾನುಭವಿಗಳಿಗೆ ಈಗಾಗಲೇ 300 ರೂಪಾಯಿ ಸಬ್ಸಿಡಿ ಸಿಗುತ್ತಿದೆ. ಇದರಿಂದ ಒಟ್ಟು ಉಳಿತಾಯ ಹೆಚ್ಚಾಗಲಿದೆ. ತಿಂಗಳಿಗೆ 2 ಸಿಲಿಂಡರ್ ಬಳಸುವ ಕುಟುಂಬಗಳು ವರ್ಷಕ್ಕೆ 5,000 ರೂಪಾಯಿಗಿಂತ ಹೆಚ್ಚು ಉಳಿಸಿಕೊಳ್ಳಬಹುದು. ಇದು ಇನ್ಫ್ಲೇಷನ್ ನಡುವೆ ಜನರಿಗೆ ದೊಡ್ಡ ರಿಲೀಫ್ ಆಗಲಿದೆ, ವಿಶೇಷವಾಗಿ ಮಧ್ಯಮ ವರ್ಗ ಮತ್ತು ಗೃಹಿಣಿಯರಿಗೆ. ನವೆಂಬರ್ 1ರಿಂದ ಬ್ಯಾಂಕಿಂಗ್ ನಿಯಮಗಳಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ. ಹೌದು, ಇದುವರೆಗೂ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಒಂದೇ ಒಂದು ನಾಮಿನಿ ಹೆಸರನ್ನು ಹಾಕಲು ಮಾತ್ರ ಅವಕಾಶ ಇತ್ತು. ಇದೀಗ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕಾನೂನು ತಿದ್ದುಪಡಿ ಕಾಯ್ದೆ 2025ರ ಅಡಿಯಲ್ಲಿ ಈ ಹೊಸ ನಿಯಮವನ್ನು ಜಾರಿಗೆ ತರುತ್ತಿದೆ. ಈ ಕಾಯ್ದೆಯ ಪ್ರಮುಖ ಸೆಕ್ಷನ್ಗಳು ನವೆಂಬರ್ 1ರಿಂದ ಚಾಲ್ತಿಗೆ ಬರಲಿವೆ. ಇದರ ಅನುಸಾರ ಇನ್ಮುಂದೆ ಒಂದು ಬ್ಯಾಂಕ್ ಖಾತೆಗೆ ಒಬ್ಬರ ಬದಲು 4 ಜನರನ್ನ ನಾಮ ನಿರ್ದೇಶನ ಮಾಡಬಹುದಾಗಿದೆ. ಉದಾಹರಣೆಗೆ, ಒಂದು ನಾಮಿನಿಗೆ 40%, ಇನ್ನೊಬ್ಬ ನಾಮಿನಿಗೆ 30%, ಇನ್ನೊಬ್ಬನಿಗೆ 20% ಹಾಗೂ ಇನ್ನೊಬ್ಬನಿಗೆ 10% ಅಷ್ಟು ಮಾಡಬಹುದು. ಈ ನಿಯಮದಿಂದ ಖಾತೆದಾರರ ನಿಧನದ ನಂತರ ಹಣ ವರ್ಗಾವಣೆ ಸರಳ ಮತ್ತು ಪಾರದರ್ಶಕವಾಗುತ್ತದೆ. ಇನ್ನು SBI ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ನಿಯಮಗಳು ಕೂಡ ನವೆಂಬರ್ 1ರಿಂದ ಜಾರಿಗೆ ಬರುತ್ತಿವೆ. ಹೊಸ ಕಾರ್ಡ್ ನೀಡಿದಾಗ ಕೇವಲ ಡೊಮೆಸ್ಟಿಕ್ ಟ್ರಾನ್ಸಾಕ್ಷನ್ ಮಾತ್ರ ಸಕ್ರಿಯ ಇರುತ್ತದೆ. ಆನ್ಲೈನ್ ಇಂಟರ್ನ್ಯಾಷನಲ್ ಕಾಂಟ್ಯಾಕ್ಟ್ಲೆಸ್ ಟ್ರಾನ್ಸಾಕ್ಷನ್ ಆಕ್ಟಿವೇಟ್ ಮಾಡಲು ನೀವೇ ಬ್ಯಾಂಕ್ ಆ್ಯಪ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಇನೇಬಲ್ ಮಾಡಬಹುದು. ಪ್ರತಿ ಕಾರ್ಡ್ ಹೋಲ್ಡರ್ ತಮ್ಮ ಟ್ರಾನ್ಸಾಕ್ಷನ್ ಲಿಮಿಟ್ ನಿಗದಿಪಡಿಸಬಹುದು. ಯಾವುದೇ ಬದಲಾವಣೆಗಳು ಆದರೂ ಬ್ಯಾಂಕ್ ಕಡ್ಡಾಯವಾಗಿ SMS ಅಥವಾ ಇಮೇಲ್ ಮೂಲಕ ಮಾಹಿತಿ ನೀಡಬೇಕು. ಇನ್ನು 4ನೆಯ ಹೊಸ ಬದಲಾವಣೆ ನೋಡಿದಾಗ ಆಧಾರ್ ಕಾರ್ಡ್ನ UIDAI ನಿಂದ ಕೂಡ ಹೊಸ ಸೌಲಭ್ಯ ಬಂದಿದೆ. ಹೌದು, ನವೆಂಬರ್ 1ರಿಂದ UIDAI ಆಧಾರ್ ನವೀಕರಣ ಪ್ರಕ್ರಿಯೆಯನ್ನ ಹಿಂದಿಗಿನಿಂತಲೂ ಸುಲಭಗೊಳಿಸಿದೆ. ನೀವು ನಿಮ್ಮ ಹೆಸರು, ವಿಳಾಸ, ಜನ್ಮ ದಿನಾಂಕ ಮತ್ತು ಮೊಬೈಲ್ ಸಂಖ್ಯೆಗಳಂತಹ ಅಗತ್ಯ ಮಾಹಿತಿಗಳನ್ನು ಆನ್ಲೈನ್ನಲ್ಲಿಯೇ ನವೀಕರಿಸಬಹುದು. ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡುವ ಅಗತ್ಯವಿರುವುದಿಲ್ಲ. ಫಿಂಗರ್ ಪ್ರಿಂಟ್ ಅಥವಾ ಐ ಸ್ಕ್ಯಾನ್ಗಳಂತಹ ಬಯೋಮೆಟ್ರಿಕ್ ವಿವರಗಳಲ್ಲಿ ಬದಲಾವಣೆ ಮಾಡಲು ಮಾತ್ರ ಕೇಂದ್ರಕ್ಕೆ ಭೇಟಿ ನೀಡಬೇಕಾಗುತ್ತದೆ. ಹೊಸ ವ್ಯವಸ್ಥೆಯ ಅಡಿಯಲ್ಲಿ ಪ್ಯಾನ್, ಪಾಸ್ಪೋರ್ಟ್, ರೇಷನ್ ಕಾರ್ಡ್ ಮತ್ತು ಶಾಲಾ ದಾಖಲೆಗಳಂತಹ ಸರ್ಕಾರಿ ಡಾಟಾ ಬೇಸ್ಗಳ ವಿರುದ್ಧ ನೀವು ಒದಗಿಸುವ ಮಾಹಿತಿಯನ್ನ UIDAI ಸ್ವಯಂಚಾಲಿತವಾಗಿ ಪರಿಶೀಲಿಸುತ್ತದೆ. ಇದರಿಂದಾಗಿ ದಾಖಲೆ ಅಪ್ಲೋಡ್ ಪ್ರಕ್ರಿಯೆಯನ್ನ ಕೊನೆಗೊಳ್ಳುತ್ತದೆ. ಇನ್ನು 5ನೆಯ ಬದಲಾವಣೆ, ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಸಹಾಯವಾಣಿ ಸಂಖ್ಯೆಯಲ್ಲಿ ಬದಲಾವಣೆ ಆಗಿದೆ. ಹಳೆಯ 14408 ಸಂಖ್ಯೆ ಅಕ್ಟೋಬರ್ 31ರಂದು ರದ್ದಾಗಲಿದೆ. ಹೊಸ ಟೋಲ್ ಫ್ರೀ ಸಂಖ್ಯೆ 1515 ಇರಲಿದೆ. ಈ ಸಂಖ್ಯೆಗೆ ಕರೆ ಮಾಡಿ ಯೋಜನೆಯ ಕುರಿತು ಮಾಹಿತಿ, ದೂರುಗಳು ಅಥವಾ ಸಹಾಯ ಪಡೆಯಬಹುದು. ಈ ಬದಲಾವಣೆ ನವೆಂಬರ್ 1ರಿಂದ ಜಾರಿಗೆ ಬರುತ್ತದೆ. ಇನ್ನು 6ನೆಯ ನಿಯಮ, ಹೊಸ IT ನಿಯಮಗಳ ಪ್ರಕಾರ
ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮುಂತಾದ ಪ್ಲಾಟ್ಫಾರ್ಮ್ ಯಾವುದೇ ಪೋಸ್ಟ್ ತೆಗೆದು ಹಾಕುವುದು ಈಗ ಸೋ ಈಸಿ ಅಲ್ಲ. ಕೇವಲ ಉನ್ನತ ಹುದ್ದೆಯ ಅಧಿಕಾರಿಗಳು, ಜಾಯಿಂಟ್ ಸೆಕ್ರೆಟರಿ ಅಥವಾ DIG ಮಟ್ಟದವರು ಮಾತ್ರ ಪೋಸ್ಟ್ ತೆಗೆದು ಹಾಕಲು ಆದೇಶ ನೀಡಬಹುದು. ಅದಕ್ಕೂ ಮುಂಚೆ ಅದರ ಕಾರಣ, ಕಾನೂನು ಆಧಾರ ಮತ್ತು ವಿವರಗಳನ್ನು ನೀಡಬೇಕು. ತಿಂಗಳಿಗೊಮ್ಮೆ ತೆಗೆದುಹಾಕಿದ ಎಲ್ಲ ಪೋಸ್ಟ್ಗಳ ಪರಿಶೀಲನೆ ನಡೆಸಲಿದೆ. ಈ ನಿಯಮಗಳಿಂದ ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟೆಬಿಲಿಟಿ ಹೆಚ್ಚಾಗಲಿದೆ. ಅನವಶ್ಯಕತೆ ಸೆನ್ಸರ್ಶಿಪ್ ಕಡಿಮೆಯಾಗಲಿದೆ. ಇನ್ನು 7ನೆಯ ಸುದ್ದಿ ನೋಡುವುದಾದರೆ, ನವೆಂಬರ್ ತಿಂಗಳಿನಲ್ಲಿ ಒಟ್ಟು 8 ದಿನಗಳ ಕಾಲ ಶಾಲಾ ಕಾಲೇಜುಗಳಿಗೆ ರಜೆ ಇರಲಿದೆ. ಹೌದು, ಆ ರಜೆಗಳು ಯಾವಾಗ ಅಂತ ನೋಡಿದಾಗ ಈ ತಿಂಗಳಿನಲ್ಲಿ ಒಟ್ಟು 8 ದಿನಗಳು ರಜೆ ಸಿಗಲಿದ್ದು, ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ, ನವೆಂಬರ್ 5ರಂದು ಗುರುನಾನಕ್ ಜಯಂತಿ, ನವೆಂಬರ್ 8ರಂದು ಕನಕದಾಸ ಜಯಂತಿ ಮತ್ತು ಈ ತಿಂಗಳಿನಲ್ಲಿ ಒಟ್ಟು 5 ಸಂಡೇಗಳು ಬರುತ್ತಿವೆ. ಒಟ್ಟಾರೆ 8 ದಿನ ಫುಲ್ ಬ್ರೇಕ್. ಶಾಲಾ ಮತ್ತು ಕಾಲೇಜು ಸರ್ಕಾರಿ ನೌಕರರಿಗೆ ಮಿನಿ ವೆಕೇಶನ್ ಮೂಡ್. ಹೀಗಾಗಿ ನವೆಂಬರ್ 1ರಿಂದ LPG ದರ ಇಳಿಕೆ, ಬ್ಯಾಂಕಿಂಗ್ ನಾಮಿನಿ ಅಪ್ಡೇಟ್, ಕ್ರೆಡಿಟ್ ಕಾರ್ಡ್ ರೂಲ್ಸ್, ಆಧಾರ್ ಫೆಸಿಲಿಟಿ, ಮಾತೃ ವಂದನಾ, ಹೆಲ್ಪಿಂಗ್, IT ರೂಲ್ಸ್ ಮತ್ತು ಹಾಲಿಡೇಸ್ ಇವೆಲ್ಲವೂ ಜಾರಿಗೆ ಬರುತ್ತಿವೆ. ಈ ಬದಲಾವಣೆಗಳು ಸಾಮಾನ್ಯ ಜನರಿಗೆ ಸಕಾರಾತ್ಮಕ ಪರಿಣಾಮ ನೀಡಲಿವೆ. ಖರ್ಚು ಕಡಿಮೆಯಾಗುತ್ತದೆ ಮತ್ತು ವ್ಯವಸ್ಥೆ ಹೆಚ್ಚು ಪಾರದರ್ಶಕವಾಗುತ್ತದೆ ಮತ್ತು ಡಿಜಿಟಲ್ ಸೇಫ್ಟಿ ಹೆಚ್ಚಾಗುತ್ತದೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.